ಕೊಟ್ಟಿಗೆಲ್ಲ ಬೋಗಸ್ ಆಗ್ಯಾವ ಮತ್ತು ಎಮ್ಮೆಗಳು ಮೊದಲು 10% ಹೋದ್ರು 15% ಬಹಿರಂಗವಾಗಿ ಲಿಖಿತವಾಗಿ ಸಿಎಂ ಕೊಟ್ಟರು ಸರ್. ನೋಡಿ, KRIDಯಲ್ಲಿ ಕೊಡೋದು ಬಿಡೋದು ವಿವೇಚನೆ ಇದು ಸಂಬಂಧಪಟ್ಟಂಥ ಶಾಸಕರು ಒಂದನೇದು. ಆಮೇಲೆ KRIDಯಲ್ಲಿ ಇರ್ಬೋದು, ನಾವು ಎಲ್ಲ ಕಾಂಟ್ರಾಕ್ಟ್ಗಳು ನಾವು ತೊಗೊಳಕ್ಕಾಗಲ್ಲ, ನಮ್ಮದು ಇತಿಮಿತಿ ಅಂತ ಇರ್ತವೆ. ಒಂದು ನಿಮಿಷ 2 ಕೋಟಿಗಿಂತ ಹೆಚ್ಚು ನಾವು ತೊಗೊಳಕ್ಕಾಗೋದಿಲ್ಲ. ಮತ್ತು ಹಿಂದಿನ ಸರ್ಕಾರಗಳಲ್ಲಿ ನೀವು KKRDBನಲ್ಲಿ ನೋಡಿ, ಬೆಂಚ್ಗಳು ತೊಗೊಂಡಾರ, ಎಲೆಕ್ಟ್ರಾನಿಕ್ ಐಟಮ್ಗಳು ತೊಗೊಂಡಾರ, ಎಲ್ಲ ತೊಗೊಂಡಾರ. ನಾವು ಬಂದ ಮೇಲೆ ಅವೆಲ್ಲನೂ ನಿಷೇಧ ಮಾಡಿ ಬರೀ ಇಂಜಿನಿಯರಿಂಗ್ ವರ್ಕ್ಸಿಗೆ ಮಾತ್ರ ನಿಮಗೆ ಅನುಮೋದನೆಯನ್ನು ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಹೇಳಿದ್ವಿ. ಅಂದರೆ ಎಲ್ಲ ಪ್ರೊಕ್ಯೂರ್ಮೆಂಟು KRID ಹತ್ರನೇ ಆಗ್ತಾಯಿತ್ತು. ಕಿಯೋನಿಕ್ಸ್ ಹಿಂದಿನ ಸರ್ಕಾರದಲ್ಲಿ ಕಿಯೋನಿಕ್ಸ್ ಅವರು ಬಿಲ್ಡಿಂಗ್ ಕಟ್ತಾಯಿದ್ರು, KRIDಯಲ್ಲೂ ಎಲೆಕ್ಟ್ರಾನಿಕ್ಸ್ ಖರೀದಿ ಮಾಡ್ತಾರೆ. ಅವೆಲ್ಲನೂ ಕೂಡ ನಿಲ್ಲಿಸಿದ್ದೇವೆ. ಈಗ ಅಂಥದ್ದೆಲ್ಲ ನಾನು ಲೋಪ ಆಗಿದೆ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಆಫ್ ವರ್ಕ್ ಅದರಲ್ಲಿ ನಾವು ಆ್ಯಕ್ಷನ್ ತಗೋತೀವಿ. ಯಾವುದಾದ್ರೂ ನೀವು ಹಿಂಗೆ ಇಂಥ ಕಡೆ ಆಗಿದೆ, ಚಿತ್ತಾಪುರ್ನಲ್ಲಾಗಿದೆ, ಕೊಪ್ಪಳದಲ್ಲಾಗಿದೆ, ಬೀದರ್ನಲ್ಲಾಗಿದೆ ಅಂತ ಹೇಳಿದ್ರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್. ಇಲ್ಲ, ಅವ್ರ ಪ್ರಕಾರ ಓವರ್ಲ್ಯಾಪ್ ಆಗತ್ತೆ ಹೇಳ್ತಾರೆ ಸರ್. ಯಾವುದು ಲ್ಯಾಂಡರಿಂದ ಇತ್ತು ಓವರ್ಲ್ಯಾಪ್ ವರ್ಕ್ ಆಗ್ಯಾವ. ಓವರ್ಲ್ಯಾಪಿಂಗ್ ಅಂದರೆ ಅದನ್ನ ನೋಡ್ಕೋಬೇಕಾಗಿರೋದು ಯಾರು? ಅಲ್ಲಿ ಲೋಕಲ್ ಇಂಜಿನಿಯರ್ಸ್ ನೋಡ್ಕೋಬೇಕು, ಅಲ್ಲಿ ಮುಖಂಡರು ನೋಡ್ಕೋಬೇಕು. ಈಗ ಒಂದೊಂದ್ಸರಿ ಏನಾಗಿರ್ಬೋದು ಅಂದರೆ ಯಾವುದೋ ಒಂದು ಇಂಟರ್ನಲ್ ರೋಡ್ ತೊಗೊಂಡಿರ್ತೀವಿ, ನಮ್ಮ ಮನೆಯಿಂದ ನಿಮ್ಮ ಮನೆ, ನಿಮ್ಮ ಮನೆಯಿಂದ ಅವ್ರ ಮನೆ ತನಕ. ನಮ್ಮ ಭಾಗ KRIDಯಲ್ಲಿ ಕೊಟ್ಬಿಟ್ಟಿರ್ತಾರೆ, ಯಾವುದೋ ಹೆಡ್ ಆಫ್ ಅಕೌಂಟ್ ಬೇರೆ ಇರ್ತಾರಂತ, ಅದು UDನಲ್ಲಿ ಬರುತ್ತೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ಅದು ಸ್ಪೆಸಿಫಿಕ್ ಆಗಿದ್ರೆ ನಾವು ಹೇಳ್ಬೋದು ಸರ್, ಇಲ್ಲಂದ್ರೆ ಭಾಳ ಜನರಿಗೆ ಆಗ್ತದೆ. ಸರ್, ಸುಧಾಕರ್ ಅವರು ಒಂದು ಮಾತು ಹೇಳಿದ್ರು ಸರ್, ಸಿದ್ದರಾಮಯ್ಯ ಅವರ ಸರ್ಕಾರ ನೀರಿನ ಮೇಲಿನ ಗುಳ್ಳೆ ಥರ ಟಪ್ ಅಂತ ಒಡೆದೋಗುತ್ತೆ ಅಂತ ಹೇಳಿದ್ದಾರೆ. 114 ಇದ್ದಾಗ ಅಂಥವ್ರಿಗೆ ಬೆಲೆ ಇದೆ, 140 ಇದ್ದಾಗ ಹೇಳಿರೋ ಮಾತುಗಳಿಗೆಲ್ಲ ಬೆಲೆ ಕೊಡಬಾರ್ದು. ಸ್ವಾಮಿ ಚೆಲುವಾದಿ ಅವರೇ, ದಯವಿಟ್ಟು ನಿಮ್ಮ 100 ವರ್ಷದ ಇತಿಹಾಸ ಜನರಿಗೆ ತಿಳಿಸಿ. ನಾನು 100 ನಿಮ್ಮ ಸಾಧನೆ ಕೇಳ್ತಾ ಇಲ್ಲ, 10 ಸಾಧನೆ ಅಷ್ಟೇ ಕೇಳ್ತಾ ಇರೋದು. 10 ಸಾಧನೆ, ಒಂದು 4-5 ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು. ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನು? ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು? ದೇಶದ ಏನು ನಮ್ಮ ಜನರಿಗೆ ಏಳಿಗೆಗಾಗಿ ಏನು ಮಾಡಿದ್ದೀರಾ? ಹಿಂದುಳಿದ ವರ್ಗದವರಿಗೆ ಏನು ಮಾಡಿದ್ದೀರಾ? ದಲಿತರಿಗೆ ಏನು ಮಾಡಿದ್ದೀರಾ? ಮಹಿಳೆಯರಿಗೆ ಏನು ಮಾಡಿದ್ದೀರಾ? ಹೇಳಿ. 100 ವರ್ಷದ ಇತಿಹಾಸ ಇದೆ. 10 ಪ್ರಮುಖವಾದಂಥ, ಹೌದಪ್ಪ ಈ ದೇಶದಲ್ಲಿ ನಾವು ಸಾಮಾಜಿಕ ಕ್ರಾಂತಿ ತಂದಿದ್ದೀವಿ ಅಂತ ಹೇಳೋದು 10 ಅಂಶ ಹೇಳಿ ಸಾಕು. 52 ವರ್ಷ ಯಾಕೆ ನಮ್ಮ ರಾಷ್ಟ್ರಧ್ವಜ ಹಾರಿಸಿಲ್ಲ? ನಿಮ್ಮ ಏನು ಸಾವರ್ಕರ್ ಅಂತ ನೀವು ಲೀಡರ್ ಹೋಗ್ತಾ ಇರ್ತೀರಿ ಅಂಥವ್ರು, ಅವರಿಗೆ ವೀರ್ ಬಿರುದು ಕೊಟ್ಟಿದ್ಯಾರು? ಬ್ರಿಟಿಷಿಂದ ಪೆನ್ಷನ್ ತಗೊಂಡಿದ್ವಿ ಯಾಕೆ? ಸರಳ ಪ್ರಶ್ನೆಗಳಲ್ವಾ? ಯಾಕೆ ಸಂವಿಧಾನ ಬೇಡ ಅಂತ ಹೇಳಿ ಮನುಸ್ಮೃತಿಯೇ ನಮ್ಮ ಸಂವಿಧಾನ ಆಗಬೇಕಂತ ಅವರು ಹೇಳಿಕೆ ಕೊಟ್ಟಿದ್ರು? ಯಾಕೆ ನಿಮ್ಮ RSS ಮ್ಯಾಗ್ಝಿನ್ಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಿಷಿ ಅಂಬೇಡ್ಕರ್ ಅವರು ವೇದಗಳನ್ನು ಸುಟ್ಟಾಕಿ ಸಂವಿಧಾನವನ್ನು ತರ್ತಾ ಇರೋದನ್ನು ನಾವು ಒಪ್ಪಲ್ಲ ಅಂತ ಬರೆದಿದ್ದು? ಯಾಕೆ ಸಂವಿಧಾನದ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದು? ಎಲ್ಲನೂ ಹೇಳಿ ಸರ್. ನಾನು RSS ಬಗ್ಗೆ ಟೀಕೆ ಮಾಡ್ತಾ ಇದ್ದೀನಿ ಅಂತಲ್ಲ, ಕಾಂಗ್ರೆಸ್ ಇತಿಹಾಸ ಇದೆ. ನಾವು ಭಾಳ ಗಂಟಕವಶವಾಗಿ ಆರ್ಥಿಕ ಸಮಾನತೆಗೆ ಏನು ಮಾಡಿದ್ದೀವಿ, ಸಮಾಜದ ಏಳಿಗೆಗೆ ಏನು ಮಾಡಿದ್ದೀವಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಮಾಡಿದ್ದೀವಿ ಎಲ್ಲ ಹೇಳಿದ್ದೀವಿ. ಆಯಿತು, ನಿಮ್ಗೆ ಇಷ್ಟ ಇಲ್ಲ, ಅದು ಬೇರೆ ವಿಚಾರ. ನಿಮ್ಮ ಕೊಡುಗೆ ಏನಿದೆ ಹೇಳಿ ನಮ್ಮ ದೇಶಕ್ಕೆ. ನಾವು ಏನೇ ಆರೋಪ ಮಾಡಿದ್ರು ದಾಖಲೆ ಕೊಡ್ಲಿ ಸರ್. ನಾವು ಯಾವುದಕ್ಕೂ ತಲೆ ಆಯ್ತು, ಚಿತ್ತಾಪುರಲ್ಲೇ ಇರಲಿ, ನಂದೇ ಇರಲಿ, ಯಾರದೇ ಇರಲಿ, ಈಗ ಎಲ್ಲೋ ಒಂದು ಕಡೆ ಆಗಿರ್ಬೋದು. ನಾನೇನು ಅದು ಇಂಥ ಏನು ಸಂಪೂರ್ಣವಾಗಿ ನಾವು ಬಂದಮೇಲೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದೆ ಅಂತ ಇಲ್ಲ. ನಮ್ಮ ಕಲಬುರಗಿ ಮಾಧ್ಯಮ ಸ್ನೇಹಿತರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ನಾನಾಗಿರ್ಬೋದು, ಶರಣ್ ಪ್ರಕಾಶ್ ಅವರಾಗಿರ್ಬೋದು, ಇಂಥದ್ರಲ್ಲಿ ಯಾವುದಕ್ಕೂ ಕೈ ಹಾಕೋದಿಲ್ಲ ಆ್ಯಸ್ ಮಿನಿಸ್ಟರ್ಸ್.
ನಿಮ್ಗೆ ಗೊತ್ತಿಲ್ಲ, ಇಲ್ಲಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾರೇ ಇರು, ನಾವು ಅದು ಎನ್ಕರೇಜ್ ಮಾಡಲ್ಲ ಅಂತ ನಿಮ್ಗೆ ಗೊತ್ತಿದೆ. ತಮ್ಮ ತಾಕೇ ಸರ್ಕಾರ ಶ್ವೇತಪತ್ರ ಹೊರಡಿಸ್ಲಿಕ್ಕೆ KKRDB ಅಮೌಂಟ್ ರಿಲೀಸ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಬಗ್ಗೆ. ಪ್ರತಿ ಸರಿ ಯಾವ ಯಾವ್ದಾದ್ರು ರಿಲೀಸ್ ಮಾಡ್ತೀವಲ್ಲ, ಓದ್ಕೊಡೋಕೆ ಹೇಳಿದ್ವಿ ಅವ್ರಿಗೆ ಎಲ್ಲರೂ. ಪಾಪ ಅವರಿಗೆ ತಲೆ ಬಿಟ್ಟಿದ್ರು, ಬಿಟ್ಬಿಟ್ರಿ ಅವ್ರಿಗೆ. ಇನ್ನ ಕಲೀಲತ್ತಲ್ಲ ಅವ್ರು ಇನ್ನ. ಬಹುತೇಕ ಅದು ಸರಿಯಾಗಿ ಮಾಡಿಲ್ಲ, ಕಳ್ಳಾಟ ಆಗೈತಿ ಎಲ್ಲ ನೋಡ್ತು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಇವತ್ತು ನಾವು ಕೂಡ ಸ್ಪೆಸಿಫಿಕ್ ಆಗಿ ಇರ್ಬೇಕಿತ್ತಂದ್ರೆ ಎಂಟೈರ್ ಎಲ್ಲ 30 ಜಿಲ್ಲೆಯಲ್ಲಿ ಇದು ಮಾಡಿರೋದು, ರಿಯಾಲಿಟಿ ಚೆಕ್ ಮಾಡಿರೋದು ಬಹುತೇಕ ಕಡೆ ಇದೇ ರೀತಿ ಕಳ್ಳಾಟ ಆಗಿರೋದು. ಇಲ್ಲ, ಈಗ ಜನ ಹೇಳ್ತಾ ಇರೋದು ಇಲ್ಲ, ವಾಟ್ ಎವರ್ ಇಟ್ ಇಸ್, ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರೆ ಹಲವಾರು ಹೆಸರುಗಳು ಬಿಟ್ಟು ಹೋಗಿದ್ವಿ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇವು ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಅಲ್ಟಿಮೇಟ್ಲಿ ಇಲ್ಲ ಆಗಿದೆ ಅಂತ ಹೇಳಿ ಸ್ಟಿಕ್ಕರ್ ಅಂಟಿಸೋದು, ಸರ್ವೆ ಇಲ್ಲ, ಸರ್ವೆ ಈಗ ಎಕ್ಸಾಂಪಲ್ಲು ವೋಟರ್ ಲಿಸ್ಟದು ಹಾಗೆ ಮಾಡ್ತೀವಲ್ಲ ಸರ್, ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ. ಅಂಥದ್ದು ಏನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಅಥವಾ ತಮ್ಮ ಗಮನಕ್ಕೆ ಬಂದಿದ್ರೆ ಆ ಲೋಪಗಳನ್ನು ತಿದ್ದಲಿಕ್ಕೂ ಕೂಡ ಇನ್ನೂ ಅವಕಾಶ ಇರ್ತಾವಲ್ಲ. ಬೇರೆ ಇದೇ ಫೈನಲ್ ಅಂತ ಎಲ್ಲಿ ಹೇಳಿದೀವಿ ನಾವು? ನಿರ್ಲಕ್ಷ್ಯ ಭಾಳಷ್ಟು. ಈಗ ಏನಾಗ್ತದೆ ಸರಿ, 1-2-3 ಸರಿ ನಾನು ಬಂದಿರ್ತೀನಿ ತಮ್ಮ ಮನೆಗೆ, ತಾವು ಇರೋದಿಲ್ಲ ಅದಕ್ಕೆ. ಬಟ್ ನೀವು ಏನು ಅಂದರೆ ಬಿಕಾಸ್ ನಾನು ಲೋಕಲ್ ಇಟ್ಟಿರ್ತೀನಿ, ಅಲ್ಲೇ ಟೀಚರು ಅಂಗನವಾಡಿ ಇರ್ತೀನಿ, ನಿಮ್ಮ ಬಗ್ಗೆ ಗೊತ್ತಿರ್ತದೆ. ಸೊ ನಾನೇ ಮಾರ್ಕ್ ಮಾಡಿರಬಹುದು, ಗೊತ್ತಿಲ್ಲ ನನಗೆ. ಆದರೆ ಕೆಲವು ಸರಿ ಉದ್ದೇಶಪೂರ್ವಕವೂ ಬಿಟ್ಟಿರ್ಬೋದು ಅಂತ. ಭಾಳದೇನಾದರೂ ಸೀರಿಯಸ್ ಆಗಿ ಲೋಪಗಳಾಗಿದ್ದರೆ ಅದನ್ನು ನಾವು ಗಣನೆಗೆ ತಗೊಳ್ಳೇಬೇಕಾಗುತ್ತೆ. ಕಲಬುರಗಿಯಲ್ಲಿ ಅಷ್ಟೇ ಸರ್, ಬಾಡಿಗೆ ಮನೇಲಿ 2-3 ಅಂತಸ್ತು ಇರುತ್ತೆ. ಕೆಳಗಡೆ ಓನರ್ ಕೇಳಿ ಅಂತ ಅವ್ರು ಸರ್ವೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮೇಲ್ಗಡೆ ಬಾಡಿಗೆ ಯಾರಿದ್ದಾರೆ, ಎಷ್ಟು ಟೈಮ್ ಇಲ್ಲ ಆಗಿರ್ಬೋದು. ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಅದಕ್ಕೆ ನಾವೆಲ್ಲ ಚರ್ಚೆ ಮಾಡ್ತೀವಿ. ಇನ್ನೂ ಅದೇನು ಫೈನಲ್ ಆಗಿಲ್ಲ ಅಲ್ಲ. ನೀವು ಹೇಳ್ತಾ ಇದ್ದೀರ ಈ ಸಮಸ್ಯೆ ಬೆಂಗಳೂರಿನಲ್ಲೂ ಇದೆ, ಈ ಸಮಸ್ಯೆ ಬೆಳಗಾವಿ ಕಾರ್ಪೊರೇಷನ್ನಲ್ಲೂ ಬಂದಿದ್ದಂತ ಕೇಳ್ಪಟ್ಟಿದ್ದೀನಿ, ಬಹುಮಹಡಿ ಅಂತಸ್ತ ಇದರಲ್ಲಿ ಕಟ್ಟಡಗಳಲ್ಲಿ. ಸೊ ಅದರಿಂದ ನಥಿಂಗ್ ಇಸ್ ಫೈನಲೈಸ್ಡ್. ಬರಲಿ ಅಂಕಿಅಂಶಗಳು ಸರಿಪಡಿಸ್ಲಿಕ್ಕೆ ಹೆಂಗೆ ಸರಿ ವೆಟ್ ಲಿಸ್ಟ್ ಬಿಟ್ಟು ಹೋದ ಅವರೆಲ್ಲ ಸೇರಿಸ್ಕೊಳ್ಳೋಕೆ ಅವಕಾಶ ಇಲ್ಲ ಮಾಡ್ಬೋದಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನ ನೀವೇನು ಲೋಪಗಳು ಇದೆ ಅದನ್ನ ಸ್ಟಡಿ ಮಾಡಿ ಪ್ರಸ್ತಾಪ ಮಾಡೋಣ ಅಂತ, ಅದಕ್ಕೇನಿದೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.